ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಫಟಾಫಟ್ ಅಂತ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. 2 ಕಪ್ಪು ಅಕ್ಕಿ ಹಿಟ್ಟು ಬೇಕು, 1 ಕಪ್ಪು ಹಸಿ ಕಡಲೆ ಬೀಜ ಬೇಕು, ಮತ್ತು 1/4 ಕಪ್ಪು ಹುರಿಗಡಲೆ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕರಿಬೇವಿನ ಸೊಪ್ಪು, 1 ಸ್ಪೂನ್ ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಯೋದಕ್ಕೆ ಎಣ್ಣೆ. ಸೊ ಇಷ್ಟು ಐಟಮ್ಸ್ ಇದ್ದರೆ ನಾವು ನಿಪ್ಪಟ್ಟನ್ನ ಮಾಡ್ಬೋದು. ಫಟಾಫಟ್ ಅಂತ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ಕಡಲೆ ಬೀಜನ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು ತರಿಯಾಗಿ. ಸೊ ನಾನೀಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಸೊ ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡಿದಾಗಿದೆ. ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಕಡಲೆ ಪಪ್ಪನ್ನ ಗ್ರೈಂಡ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ನಾವೇನು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಕಡಲೆ ಪಪ್ಪು ಜೊತೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀವಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ. ನೋಡಿ, ಈಗ ಇದು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡಿದ್ದಾಗಿದೆ. ಈಗ ಇದನ್ನು ಅಕ್ಕಿ ಮತ್ತು ಕಡಲೆ ಬೀಜ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾವೀಗ ಆಯಿಲ್ನ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಿದ್ದೀವಿ. ಈಗ ನಾವು ಏನು ಮಿಕ್ಸ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಎಣ್ಣೆ ಬಿಸಿ ಮಾಡಿ ಚೆನ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ, 3 ಟೇಬಲ್ ಸ್ಪೂನು ಅಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಅದಕ್ಕೆ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ನಿಪ್ಪಟ್ಟು ತಿನ್ನೋದಕ್ಕೆ ಕ್ರಂಚಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ಕೂಡ ಸುಲಭ. ಅದಕ್ಕೆ ನೀವು ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಈ ಥರ ಉಂಡೆಗಟ್ಟಿದ್ರೆ ಈಗ ಬರಬೇಕು ಆಯಿಲ್ ಹಾಕಿದ ಮೇಲೆ. ಹಾಕ್ಕೊಂಡು ನಾವು ಹಿಟ್ಟನ್ನ ಮಿದ್ಕೊಳ್ತೀವಿ. ಸೊ ನೋಡಿ, ಅದಕ್ಕೆ ನೀವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಇದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಇದೆ. ನೋಡಿ, ಈ ಥರ ಕಲಸಿದ್ದಾಗಿದೆ. ಈಗ ಈ ರೀತಿ ಉಂಡೆ ಮಾಡಿ ಸ್ವಲ್ಪ ನಾದ್ಕೊಳ್ತಾ ಇದ್ದಾರೆ ಅವರು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಉಂಡೆ ಮಾಡಿರೋ ಹಿಟ್ಟನ್ನ ಇಟ್ಟು ಈ ರೀತಿ ತಟ್ಕೊಂಡು ಸ್ವಲ್ಪ ನಮಗೆ ಯಾವುದು ಸೈಜಲ್ಲಿ ಬೇಕೋ ನಿಪ್ಪಟ್ಟು ಆ ಸೈಜಲ್ಲಿ ಇದನ್ನು ತೆಳುವಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನು ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಬಿಳಿ ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಬಿಳಿ ಎಳ್ಳನ್ನ ಹಾಕಿಲ್ಲ. ನೋಡಿ, ನಾವು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀವಿ. ಈಗ ಈ ರೀತಿ ಒಂದು ಕಪ್ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಅದು ಕಟ್ಟಾಗುತ್ತೆ. ರೌಂಡ್ ಶೇಪಲ್ಲಿ ನಿಪ್ಪಟ್ಟು ಬರುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ.
ಮತ್ತು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಫಟಾಫಟ್ ಅಂತ ಈ ನಿಪ್ಪಟ್ಟನ್ನ ನೀವು ಮಾಡ್ಬೋದು. ಸೊ ನೋಡಿ ಎಷ್ಟು ಈಸಿಯಾಗಿ ಬಂತಿದ್ದು ನಿಪ್ಪಟ್ಟು. ಇದನ್ನು ನಾವೀಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಲ್ಲ, ಆ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕರಿಬೇಕು. ಆವಾಗ ಅದು ಕ್ರಿಸ್ಪಿಯಾಗಿ ಆಗಿರುತ್ತೆ. ಎಣ್ಣೆ ನೋಡಿ ಚೆನ್ನಾಗಿ ಕಾಯ್ದಿದೆ ಇವಾಗ. ಸೊ ನೋಡಿ ನಾವಿವಾಗ ಮತ್ತೊಂದು ಕಡೆ ಇದನ್ನು ಟರ್ನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಎಣ್ಣೆಯಲ್ಲಿ ಸೌಂಡ್ ಎಲ್ಲ ಹೋಗಿದೆ ಮತ್ತು ಬಬಲ್ಸ್ ಬರ್ತಿರೋದು ಎಲ್ಲ ಕ್ಲೀನಾಗಿ ಹೋಗಿದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಿಪ್ಪಟ್ಟು ಕೂಡ ರೆಡಿ ಆಗಿದೆ. ಈಗ ಈ ನಿಪ್ಪಟ್ಟನ್ನ ಒಂದೊಂದಾಗೆ ತೆಕ್ಕೊಂಬಿಡೋಣ. ಇನ್ನು ಉಳಿದಿರೋ ನಿಪ್ಪಟ್ಟುಗಳನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ಸೊ ನೋಡಿ ಇದು ಕೂಡ ಫ್ರೈ ಆಗಿದೆ. ಈಗ ತೆಗೆದುಬಿಡ್ತೀನಿ ಇದನ್ನು ಕೂಡ. ಈಗ ಫಟಾಫಟ್ ಆಗಿರೋ ನಿಪ್ಪಟ್ಟು ರೆಡಿ ಆಗಿದೆ. ಇದನ್ನು ಮುರಿದ್ಬಿಟ್ಟು ನೋಡೋಣ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.